ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಹಿರಣ್ಮಯಿ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಇದ್ರೆ ನಾನು ಹೇಳೋದೊಂದು ಮಾತು ನಡೆಸ್ಕೊಡು. ಏನು? ನೀನು ಮತ್ತೊಂದು ಮದುವೆ ಆಗು. ಮಗುನ ಇನ್ನೊಂದು ಅದೆಲ್ಲ ಮನೇಲಿ ಇಟ್ಕೋ. ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಕೆಲ್ಸದ ಮೇಲೆ ನಿಗಾ ಇರಲಿ. ಅಪ್ಪ ಅನ್ಸ್ಕೊಂಡವನ್ಗೆ ಆ ಎಳೆ ಮಗುನ್ ಸಾಕೋದಷ್ಟು ಸುಲಭ ಅಲ್ಲ. ಏನ್ ಮಾಡೋದಮ್ಮ, ನನ್ನ ಮೊಮ್ಮಗಳು ನತ್ತದ್ರಷ್ಟೇ. ಅದಕ್ಕೆ ಬಂಗಾರಿಗೆ ಒಳ್ಳೆ ಸಲಹೆ ಕೊಟ್ಟೆ, ಆದ್ರೆ ಅವನು ಒಪ್ಲಿಲ್ಲ. ಅವನಿಗೆ ಇನ್ನೊಂದು ಮದುವೆ ಮಾಡಿ ಆ ಮಗುಗೆ ತಾಯಿ ಪ್ರೀತಿ ಸಿಗೋ ಹಾಗೆ ಮಾಡಿದ್ರೆ ನನ್ನ ಮೊಮ್ಮಗುಗೆ ಮಲ್ತಾಯಿನ ಸಾಧ್ಯ ಇಲ್ಲ. ನೀವೇ ಹೇಳಿ, ಬಂಗಾರಿ ಒಬ್ನೇ ಆ ಮಗುನ್ ನೋಡ್ಕೊಳ್ಳೋದು ಸುಳ್ಳಲ್ವಾ? ಹಾಗಂತ ಬಂದೋಳ ಮಗುನ್ ನೋಡ್ಕೋತಾಳ? ಪರಿಸ್ಥಿತಿನ ವಿವರಿಸಿ ಮದುವೆ ಮಾಡಿಸಿದ್ರೆ ಖಂಡಿತ ಮಗುನ್ ನೋಡ್ಕೋತಾಳೆ. ನನಗೇನೋ ಹಾಗನ್ಸಲ್ಲ. ಅಜ್ಜಿ ನೀವೇ ಹೇಳಿ ಅಜ್ಜಿ, ನಾನು ಹೇಳ್ತಿರೋದು ಸರಿ ಅಲ್ವಾ? ನಿಜ ದೇವಿಕಾ, ನೀನು ಹೇಳೋದು ಸರಿಯಾಗೇ ಇದೆ. ನೀನೇನಮ್ಮ ಅವಳ ಜೊತೆ ಸೇರ್ಕೊಂಡು? ಅವಳು ಹೇಳೋದ್ರಲ್ಲಿ ಏನೋ ತಪ್ಪಿದೆ ನೋಡು. ನಿನ್ನ ಅಳಿಯ ಹೀಗೆ ಮಗುನ ಅಳಿಸಿ ಸಾಯಿಸ್ಬಿಡ್ತಾನೆ. ಮೊದಲೇ ಅವನು ಪೆದ್ದು, ಅವನು ನೋಡ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ, ಇನ್ನು ಮಗುನ ಹೇಗೂ ನೋಡ್ಕೊತಾನೆ. ದೇವಿಕಾ ಹೇಳೋದ್ರಲ್ಲಿ ಅರ್ಥ ಇದೆ ಕಣೋ. ಆಯ್ತಮ್ಮ, ಯೋಚನೆ ಮಾಡಿ ಆದಷ್ಟು ಬೇಗ ನಿರ್ಧಾರ ತಗೋತೀನಿ. ಆದಷ್ಟು ಬೇಗ ಬಂಗಾರಿಗೊಂದು ಮದುವೆ ಮಾಡಿ ಮಗುಗೆ ತಾಯಿ ಪ್ರೀತಿ ಸಿಗೋ ಹಾಗೆ ಮಾಡಮ್ಮ. ಬರ್ತೀನಮ್ಮ. ಎಲ್ಲಿ ಹೋಗ್ತಿದ್ಯಾ? ಬಾ ಹೇಳ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಲಿ. ಸುಮ್ಮನೆ ಬರ್ತಿರ್ಬೇಕಷ್ಟೇ. ನಮ್ಮ ಕೋಳಿ ಬಯಸು ಒಳ್ಳೆ ಕುರಿನೇ ಹಿಡಿದಿದ್ದಾನೆ. ಯಾರನ್ನೋ ಅಪಹರಿಸ್ಬೇಕಂತೆ. 20 ಲಕ್ಷ ಬರುತ್ತೆ. ನನಗರ್ಧ ನಿನಗರ್ಧ. ಇದನ್ನಲ್ಲೇ ಹೇಳೋದಲ್ವೇನಾ? ಇಷ್ಟೊಂದು ಗುಟ್ಟಿ ಯಾಕ ಮಾಡ್ತಿದ್ಯಾ? ನಿನ್ನ ಬಾಯಿ ದೊಡ್ಡ ಬಚ್ಚಲು. ಯಾರಿಗಾದ್ರೂ ಹೇಳ್ಬಿಟ್ಟಿ ಅಂತ ಅಲ್ಲಿ ಹೇಳಲಿಲ್ಲ. ಯಾರನ್ನು ಹುಡುಕ್ತಾ ಇದೀಯಾ? ಇಲ್ಲಿ ಯಾರೋ ಬರ್ತಾನೆ ದುಡ್ಡು ಕೊಡ್ತಾನೆ ಅಂತ ಹೇಳಿದ್ದ. ಇಲ್ಲಿ ಯಾರು ಕಾಣಿಸ್ತಾ ಇಲ್ಲಲ್ಲ. ನಿನಗೆ ಬೇಕಾದ ಕಾಸು, ಯಾರನ್ನ ಅಪಹರಿಸಬೇಕು, ಎಲ್ಲ ಮಾಹಿತಿನೂ ಕೂಡ ಒಂದು ಚೀಲದಲ್ಲಿ ಹಾಕಿ ಎಲ್ಲಿಂದ 100 ಮಾರು ದೂರ ಇರೋ ಒಂದು ಮರದ ಮೇಲೆ ನೇತು ಹಾಕಿದೆ. ನೀವು ಅದು ನಿಮ್ಗೆ ಅನವಶ್ಯಕ. ನೀವು ಮಾಡಬೇಕಾದ ಕೆಲಸದ ಮಾಹಿತಿ ಎಲ್ಲ ಚೀಲದೊಳಗಡೆ ಇದೆ. ಅಷ್ಟು ಮಾಡಿ ಹೋಗಿ. ಸರಿ. ಯಾರು ನೀವು? ಬಂಗಾರಿ ಅಲ್ವೇನಪ್ಪ? ಹೌದು. ನಾನು ಲಕ್ಷ್ಮಿ ಅಂತ. ಇವಳು ನನ್ನ ಮೊಮ್ಮಗಳು ಕಲ್ಯಾಣಿ. ನಮಸ್ಕಾರ. ನಿಮ್ಗೆ ಯಾರು ಬೇಕಿತ್ತು? ನಿನ್ನೆ ಕೇಳ್ಕೊಂಡು ಬಂದಿದ್ದಾರೆ ಅಂದ್ರೆ ನೀನೇ ಬೇಕು ಅಂತ ತಾನೇ ಅರ್ಥ. ಮೊದಲು ಒಳಗ್ ಕರಿ, ಆಮೇಲೆ ಮಿಕ್ಕಿತ್ತು.
ಹೀಗೆ ತಲೆ ಕೆರ್ಕೊಂಡು ನಿಂತಿರ್ತೀಯೋ ಇಲ್ಲ ಇಬ್ರನ್ನ ಒಳಗೆ ಕರಿತೀಯೋ? ಬನ್ನಿ, ಒಳಗಡೆ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಒಂದ್ ನಿಮಿಷ ಬಂದೆ. ನಿನ್ನ ಹತ್ರ ಮಾತಾಡಕ್ಕೆ ಬಂದಿರೋದು. ಅಲ್ಲ, ಒಲೆ ಮೇಲೆ ಗಂಜಿ ಇಟ್ಟಿದ್ದೀನಿ, ಅದೇನಾಗ್ಬಿಡುತ್ತೋ ಅಂತ ನೋಡ್ಕೊ ಬಂದ್ಬಿಡ್ತೀನಿ. ಒಂದ್ ನಿಮಿಷ. ಓ ಪುಟಾಣಿ, ಹಾಕಮ್ಮ, ಹಾಕೊಳ್ತೀನಿ ಪುಟ. ಮಗು ಅಳ್ತಿದೆ ನೋಡು. ಓಹೋ, ಬಂದೆ ಬಂದೆ ಬಂದೆ. ಏ ಅದೆಷ್ಟು ಸಲ ಒಳಗೂ ಹೊರಗೂ ಓಡಾಡ್ತೀಯೋ? ಏನ್ ಮಾಡ್ಕೊಂಡ ಕೈಗೆ ಕೈ ಸಿಟ್ಕೊಂಡ್ಯಾ? ಅದಕ್ಕೆ ಹೇಳೋದು ಮನೇಲಿ ಒಂದು ಹೆಣ್ಣು ದಿಕ್ಕಿರ್ಬೇಕು ಅಂತ. ಏ ಮಗು ಅಳ್ತಾ ಇದೆ ಕಣೋ, ಹೊಟ್ಟೆ ಹಸ್ತಿರ್ಬೇಕು, ಹಾಲು ಗಂಜಿನ ತಗೊಂಡು ಹೋಗು. ಸರಿ. ಏ ನೀ ಬಾರೋ ಇಲ್ಲಿ, ಬಾ ಇಲ್ಲಿ. ನೀನ್ ಎಲ್ಲಿ ಕೂತ್ಕೊಂಡು ಮಗು ನೋಡ್ಕೊಂಡಿರು, ನಾ ತಗೊಂಡ್ಬರ್ತೀನಿ. ಬೇಗಮ್ಮ. ಹ್ಞೂನಪ್ಪ. ಅಮ್ಮ ಬಂತು. ವಿಷಯ ಪ್ರಸಾದಿ ಶೇಖರಿಯ ಮೊಮ್ಮಗಳು ಅಂದರೆ ಜಾಜಿಯ ಮಗಳು ಅಪಹರಿಸುವುದು. ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯುವ ಬಂಗಾರಿ ಮಗಳನ್ನ ಅಪಹರಿಸೋದಕ್ಕೆ 5 ಲಕ್ಷ ರೂಪಾಯಿನ ಮುಂಗಡವಾಗಿ ಚೀಲದಲ್ಲಿ ಇಟ್ಟಿದೆ. ಕೆಲಸ ಪೂರ್ತಿಯಾದ ಮೇಲೆ ಬಾಕಿ ಹಣ ಕೈ ಸೇರುತ್ತೆ. ಅಂದ್ರೆ ನಾವು ಅಪಹರಿಸ್ಬೇಕಾಗಿರೋದು ಮಗುನ. ಯಾರಾದ್ರೆ ನಮಗೇನೋ, ಹೋಗ್ತಾ ಇರೋದು ಮಗುನ ಎತ್ತಾಕೊಂಡ್ ಬರ್ತಾ ಇರೋದು ಅಷ್ಟೇನೆ. ನೀನು ಮತ್ತೊಂದು ಮದುವೆ ಆಗು. ಇವತ್ತೇನೋ ಮಗುಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ನಾನು ಬಂದೆ. ಎಲ್ಲ ಸಲಿನೂ ಪರಿಸ್ಥಿತಿ ಹಾಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ ಬಂಗಾರಿ? ಮಗುನ ಇನ್ನೊಂದು ಅದೆಲ್ಲ ಮನೇಲಿ ಇಟ್ಕೋ. ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಕೆಲ್ಸದ ಮೇಲೆ ನಿಗಾ ಇರಲಿ. ಇದಕ್ಕೆ ಬಂಗಾರಿ ಹೇಳಿದ್ದು ನಾನು, ನೀನ್ ಇನ್ನೊಂದು ಮದುವೆ ಆಗು ಅಂತ. ನಿನಗೆ ಯಾರ ಕೈಲಿ ಹೇಳಿದ್ರೆ ಮದ್ವೆ ಹೋಗ್ತೀಯ ನನಗೆ ಚೆನ್ನಾಗಿ ಗೊತ್ತಿದೆ. ತಗೊಳ ಗಂಜಿನ, ಸುಡ್ತಾ ಇದೆ, ಸ್ವಲ್ಪ ಜೋಪಾನ. ಆರಿಸ್ಕೊಳ್ಳೋ, ಇಲ್ಲಿ ಲೋಟ ಇದೆ. ಕೊಡಿ, ಸಮಾಧಾನ ಮಾಡಿ. ಮಗುನ್ ಕೊಡಿ. ಬಂಗಾರಿ, ನೋಡಿದೇನೆ ಹೆಣ್ಮಕ್ಳು ಕೈ ಚಳ್ಕನ. ಮಕ್ಕಳು ಎಲ್ರಿಗೂ ಒಗ್ಗಲ್ಲ, ಅವಳಿಗೂ ಒಗ್ಗಿದೆ. ಅವಳಿಗೂ ಮಕ್ಕಳು ಅಂದರೆ ತುಂಬ ಪ್ರೀತಿ.
ಹೌದು ರಾಜಲಕ್ಷ್ಮಿ ಅವರೇ, ನಮ್ಮ ಕಲ್ಯಾಣಿ ಗುಣನೇ ಅಂಥದ್ದು. ಅವಳಿಗೆ ಹಿರಿಯರು ಮಕ್ಕಳು ಅಂದರೆ ತುಂಬ ಇಷ್ಟ. ಬಂಗಾರಿ, ಕಲ್ಯಾಣಿ ಬಗ್ಗೆ ನಿನಗೆ ಏನು ಅನ್ಸುತ್ತೋ? ನನಗೇನು ಅನ್ಸ್ಬೇಕು? ಹಾಗಲ್ಲ ಕಣೋ, ಕಲ್ಯಾಣಿ ಒಳ್ಳೆ ಹುಡುಗಿ ಅಲ್ವಾ ಅಂತ ಅವ್ರು ಕೇಳ್ತಿರೋದು, ಅದನ್ನ ಹೇಳು. ಒಳ್ಳೆ ನಾನು ಇವ್ರನ್ನ ಇಲ್ಲಿ ಯಾಕೆ ಕರ್ಕೊಂಬಂದಿದ್ದೀನಿ ಹೇಳು? ನಿನಗೆ ತೋರ್ಸಕ್ಕೆ ಅಂತ. ಒಂದ್ಸಲ ಆ ಹುಡುಗಿ ನೋಡ್ಬಿಡು. ಈ ಹುಡುಗಿನ ಯಾವ ದೇಶಕ್ಕೆ ಕರ್ಕೊ ಬಂದಿರೋದು? ಅದನ್ನೇ ಹೇಳ್ತೀನಿ ಕೇಳು. ನೋಡು, ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ದೂರ ಸಂಬಂಧ. ಪಾಪ ಅಜ್ಜಿ ಮಗಳು ಇಲ್ಲಿ ಬಂದಿದ್ದಾರೆ. ಹುಡುಗಿನೂ ತುಂಬ ಒಳ್ಳೆಯವಳು. ಅವಳಿಗೂ ಮದುವೆ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಆದರೆ ಹೊರೋಪಚಾರ ಕೊಡೋಕ್ಕಾಗದೆ ನಿಂತು ಹೋಗ್ಬಿಡ್ತು. ಬಂಗಾರಿ, ನಿನ್ಗೇನನ್ಸುತ್ತೆ? ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋಕೆ ನಿಂಗೆ ಒಪ್ಪಿಗೆನಾ? ಇದ್ರಲ್ಲಿ ಅವನ ಒಪ್ಪಿಗೆನೋ ಕೇಳ್ತೀಯಾ? ಒಪ್ಲೇಬೇಕು. ಬಂಗಾರಿಗೂ ಜೊತೆ ಬೇಕು, ಮಗುಗೂ ತಾಯಿ ಬೇಕು, ಒಪ್ಲೇಬೇಕು ಅಲ್ವೇನ ಬಂಗಾರಿ? ಅಲ್ಲ, ಒಪ್ಪಿಗೆನ ಹುಡುಗನೇ ಒಂದು ಮಾತು ಹೇಳಿದ್ರೆ ಒಳ್ಳೇದಿತ್ತು. ಬಂಗಾರಿ, ಏನಂತೀಯೋ ಹೇಳು ನಿನ್ನ ಅಭಿಪ್ರಾಯ. ನನಗೆ ಈ ಮದುವೆ ಇಷ್ಟ ಇಲ್ಲ. ಈಗ ಆಗಲ್ಲ ಅಂದ್ರೆ ಹೇಗೋ? ನಾನು ಇವಳನ್ನ ಕರ್ಕೊಂಬಂದಿರೋದು ನಿನ್ ಜೊತೆ ಮದ್ವೆ ನಿಶ್ಚಯ ಮಾಡ್ಬೇಕು ಅಂತ. ನನ್ನ ಕೇಳಿ ಕರ್ಕೊ ಬಂದ್ರ? ಇಲ್ಲ ತಾನೇ. ಕೇಳೋದೇನೋ ಬಂತು ಇದರಲ್ಲಿ? ಮಗುಗೆ ತಾಯಿ ಬೇಡವೇನೋ? ಒಬ್ಬ ತಂದೆ ಕೂಡ ಮಗುಗೆ ತಾಯಿ ಆಗ್ಬಹುದು. ನನಗೆ ನನ್ನ ಮಗುಗೆ ಯಾರ ಸಹಾಯನೂ ಬೇಡ. ನನ್ನ ಮಗುನ ಹೇಗೆ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ನೀನು ನನ್ನ ಮದುವೆ ಆದರೆ ನನಗೂ ಸುಖ ಇಲ್ಲ, ನಿಂಗೂ ಸುಖ ಇಲ್ಲ. ನಿಂಗಿನ್ನ ಚಿಕ್ಕ ವಯಸ್ಸು. ನನ್ನ ಮದುವೆ ಆಗಿ ಮಗು ನೋಡಿಕೊಂಡು ಸುಮ್ಮನೆ ನಿನ್ನ ಜೀವನನ ಬಲಿ ಕೊಡಬೇಡ. ಇದನ್ನೆಲ್ಲ ಇಲ್ಲೇ ಬಿಟ್ಟು ದಯವಿಟ್ಟು ಹೊರಟ್ಬಿಡಿ. ನಾವಿನ್ನು ಹೊರಡ್ತೀವಿ. ಏನೋ ಇದೆಲ್ಲ ನಿನ್ನ ಆಟ? ನಾವೆಲ್ಲ ಹಿರಿಯರು ಸೇರಿ ಏನೋ ಮದುವೆ ಅಂತ ನಿಶ್ಚಯ ಮಾಡೋಣ ಅಂತಂದ್ರೆ ನೀನ್ ಹೀಗೆ ಮಾಡೋದು? ನಾನು ನಡ್ಕೊಳ್ಳೋದೆ ಹೀಗೆ. ಮದುವೆ, ಮನೆ, ಮಗು ಅಲ್ಲ ನನ್ನ ವೈಯಕ್ತಿಕ. ಅದ್ರಲ್ಲಿ ನೀವು ತಲೆ ಹಾಕಕ್ ಬರಬೇಡಿ. ಸರಿ ಬಿಡು. ಸರಿಯಾಗಿ ಕೇಳಿಸ್ಕೊ. ಇನ್ನು ಮೇಲೆ ನಾನು ಅಮ್ಮ ಈ ಮನೆಯಲ್ಲೇ ಇರೋದು ಅಂತ ತೀರ್ಮಾನ ಮಾಡಿದೀವಿ. ಯಾಕೆ? ಅಲ್ಲೇನಾಗಿದೆ? ನಿನಗೆ ನಮ್ಮವರು ತಮ್ಮವರು ಅಂತ ಇಲ್ದೇ ಇರ್ಬೋದು, ನಮ್ಗೆ ಹಾಗಲ್ಲ. ನಾನು ಇಲ್ಲೂ ನೆಮ್ಮದಿ ಆಗಿರ್ಬಾರ್ದು ಅಂತ ಅರ್ಥ. ಸಾಕೊಂಡಿದ್ದೀನಿ ಬಿಡೋ ನೀನ್ ನೆಮ್ಮದಿಯಾಗಿರೋದನ್ನ. ಏನೋ ವಿಷಯಗಳಿಗೆ ಮಗುನ ದತ್ತು ಕೊಡಬೇಕು ಅಂತ ಮಾತಾಡ್ಕೊಂಡ್ವಿ, ಆದ್ರೆ ನೀನು ನಮ್ಮ ಸಂಬಂಧನೇ ಕಟ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡ್ಬಿಡೋದ? ನೀನ್ ಸುಮ್ಮನೆ ಇರು. ಅವ್ನು ಏನಾದ್ರೂ ಹೇಳ್ಕೊಳ್ಳಿ, ನಾವಿಬ್ರು ಇಲ್ಲಿ ಇರೋದೆ. ಹೋಗು, ಒಗ್ದಿರೋ ಬಟ್ಟೆ ಒಣಗಾಕು, ನಾನು ಅನ್ನಕ್ಕಿಡ್ತೀನಿ.
ಅಯ್ಯೋ, ಮಗು ಏನಾಯ್ತು? ತೂಗೋ ಕೈಗಳು ಮಾತ್ರ ಕಾಣಿಸ್ತಾ ಇಲ್ಲ. ಶತಾಯ ಗತಾಯ ಶ್ರೀಚಕ್ರ ಸ್ವರೂಪಿ ಶಿಶು ನಮ್ಮದಾಗ್ಲೇಬೇಕು ಮಣಿಕಂಠ. ಅದನ್ನ ನೀನು ಹೇಗಾದ್ರೂ ಮಾಡಿ ತರಲೇಬೇಕು. ಆದ್ರೆ ಒಂದು ವಿಚಾರ ಮಣಿಕಂಠ, ಶ್ರೀಚಕ್ರ ಸ್ವರೂಪಿ ಶಿಶು ಅಂದ್ರೆ ಆ ಅಮ್ಮನವ್ರಿಗೆ ಸೇರಿದ್ದು. ಅವಳು ಯಾವತ್ತೂ ಆ ಮಗು ಬೇರೆಯವರ ಪಾಲಾಗೋದನ್ನ ಸಹಿಸೋಲ್ಲ. ಅದಕ್ಕೋಸ್ಕರನೇ ಅವಳು ನಾವು ಇಷ್ಟು ದಿನ ಪಟ್ಟ ಪ್ರಯತ್ನನೆಲ್ಲ ಮಣ್ಣು ಪಾಲು ಮಾಡಿದ್ದು. ತಂತ್ರಕ್ಕೆ ಪ್ರತಿತಂತ್ರ ಹೆಣ್ದು ನಮಗೂ ನಮ್ಮ ಆಸೆಗೂ ಮಣ್ಣು ತಿನ್ಸಿದ್ದು. ಅಂದ್ರೆ ಸರಿಯಾಗಿ ಕೇಳಿಸ್ಕೊ ಮಣಿಕಂಠ, ಅಮ್ಮನವರು ಚಾಲಾಕಿ ಕಪಟಿ. ಶ್ರೀಚಕ್ರನ ಉಳಿಸ್ಕೊಳ್ಳೋದಕ್ಕೆ ಯಾವ ನಾಟಕ ಬೇಕಾದ್ರೂ ಆಡ್ತಾಳೆ, ಯಾವ ತಂತ್ರ ಬೇಕಾದ್ರೂ ಬಳಸ್ತಾಳೆ, ದಾರಿ ತಪ್ಪಿಸ್ತಾಳೆ. ಅದು ನಿನ್ಗೂ ಗೊತ್ತಿದೆ. ಆದ್ರೆ ನೀನು ಅವಳ ಆಮಿಷಕ್ಕೆ ಬಲಿ ಬೀಳಬಾರ್ದು, ಅವಳ ಕಾವಲಿಗೆ ಬೆದರಬಾರ್ದು. ಅವಳು ನಿನ್ನನ್ನು ಉಪಾಯವಾಗಿ ಯಾಮಾರಿಸೋದಕ್ಕೆ ನೋಡ್ತಾಳೆ, ಆದ್ರೆ ನೀನು ಯಾಮಾರಬಾರ್ದು. ನಿನ್ನನ್ನ ಭಯಪಡಿಸೋದಕ್ಕೂ ನೋಡ್ತಾಳೆ, ಆದ್ರೆ ನೀನು ಭಯ ಪಡಬಾರ್ದು.